ವೆಲ್ಕಮ್ ಬ್ಯಾಕ್ ಸಾನ್ವಿ ಗ್ರಾಫಿಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋ WRIV15 ಈ ಒಂದು ಟೆಂಪ್ಲೇಟ್ ಅನ್ನು ಫ್ರೀ ಆಗಿ ಪ್ರೊವೈಡ್ ಮಾಡ್ತಾ ಇದೆ. ಡಿಸ್ಕ್ರಿಪ್ಷನ್ ಕೆಳಗಡೆ ಪ್ರಾಜೆಕ್ಟ್ ಫೈಲ್ ಲಿಂಕ್ ಅನ್ನು ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೂ ಎಡಿಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋನ ಎಡಿಟ್ ಮಾಡ್ಕೋಬೇಕಾದ್ರೆ ಫೋಟೋಶಾಪ್ ಮತ್ತು ಆಫ್ಟರ್ ಎಫೆಕ್ಟ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಸಾಫ್ಟ್ವೇರ್ ಇಲ್ಲ ಅಂದರೆ ಟೆಲಿಗ್ರಾಮಲ್ಲಿ ಸಾಫ್ಟ್ವೇರ್ ಲಿಂಕನ್ನು ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋನ ತುಂಬಾ ಸುಲಭವಾಗಿ ಎಡಿಟ್ ಮಾಡ್ಕೋಬೋದು. ಎಡಿಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ. ನೀವು ಡೌನ್ಲೋಡ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಜಿಪ್ ಫೈಲ್ ಡೌನ್ಲೋಡ್ ಆಗುತ್ತೆ. ಜಿಪ್ ಫೈಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಎಕ್ಸ್ಟ್ರಾಕ್ಟ್ ಏರ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಜಿಪ್ ಫೈಲ್ ಪಾಸ್ವರ್ಡ್ ಪ್ರೊಟೆಕ್ಟ್ ಆಗಿರುತ್ತೆ. 4 ಡಿಜಿಟ್ ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕಾಗುತ್ತೆ. ಈ ವಿಡಿಯೋದಲ್ಲಿ ಪಾಸ್ವರ್ಡ್ ನಾನು 4 ಟೈಮ್ ಹೇಳ್ತೀನಿ, ನೋಟ್ ಮಾಡಿಟ್ಕೊಳ್ಳಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಇಲ್ಲಾಂದರೆ ಪಾಸ್ವರ್ಡ್ ಮಿಸ್ ಆಗುತ್ತೆ. ಇಲ್ಲಿ ನಾನು ಹೇಳಿರುವಂಥ 4 ಡಿಜಿಟ್ ಪಾಸ್ವರ್ಡ್ನ ಎಂಟ್ರಿ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಫೋಲ್ಡರ್ ಒಳಗಡೆ ಇಲ್ಲಿ ನೋಡ್ಬೋದು ಇಂಗ್ಲೀಷ್ ಮತ್ತು ಕನ್ನಡ. ಈ ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋ ಪ್ರಾಜೆಕ್ಟ್ ಫೈಲ್ 2 ಲ್ಯಾಂಗ್ವೇಜ್ನಲ್ಲಿ ಇರುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜ್ನಲ್ಲಿ ಬೇಕು ಆ ಲ್ಯಾಂಗ್ವೇಜ್ನ ಚೂಸ್ ಮಾಡಿ ಈ ಫೋಲ್ಡರ್ನ ಓಪನ್ ಮಾಡಿ. ಇಲ್ಲಿ ಮತ್ತೆ ಜಿಪ್ ಫೈಲ್ ಇರುತ್ತೆ, ಪಾಸ್ವರ್ಡ್ ಇರೋದಲ್ಲ. ರೈಟ್ ಕ್ಲಿಕ್ ಮಾಡಿ, ಎಕ್ಸ್ಟ್ರಾಕ್ಟ್ ಹೇರ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನ್ಯೂ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಈ ಫೋಲ್ಡರ್ನ ಓಪನ್ ಮಾಡಿ. ಈ ಫೋಲ್ಡರ್ನಲ್ಲಿ ಈ ಪ್ರಾಜೆಕ್ಟ್ಗೆ ಯೂಸ್ ಮಾಡಿರುವಂಥ ಫಾಂಟ್ಸ್ ಇರುತ್ತೆ. ಫಾಂಟ್ಸ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಫಾಂಟ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಇನ್ಸ್ಟಾಲ್ ಫಾರ್ ಆಲ್ ಯೂಸರ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಫೋಲ್ಡರ್ನಲ್ಲಿ ಈ ಒಂದು ಪ್ರಾಜೆಕ್ಟ್ಗೆ ಯೂಸ್ ಮಾಡಿರುವಂಥ ಡಾಟಾ ಫೈಲ್ಸ್ ಇರುತ್ತೆ. ಈ ಫೋಲ್ಡರ್ನ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಬೇಡಿ. ನೆಕ್ಸ್ಟ್ ಈ ಫೋಲ್ಡರ್ನಲ್ಲಿ ಈ ಪ್ರಾಜೆಕ್ಟ್ಗೆ ಯೂಸ್ ಮಾಡಿರುವಂಥ ಆಡಿಯೋ ಇರುತ್ತೆ. ನೆಕ್ಸ್ಟ್ ಈ ಫೋಲ್ಡರ್ನಲ್ಲಿ ಈ ಒಂದು ಪ್ರಾಜೆಕ್ಟ್ಗೆ ಯೂಸ್ ಮಾಡಿರುವಂಥ ಫೋಟೋ ಇರುತ್ತೆ. ಫೋಟೋನ ನಾನು ರೀಪ್ಲೇಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಂತರ ಹೇಳ್ತೀನಿ. ನೆಕ್ಸ್ಟ್ ಈ ಫೋಲ್ಡರ್ನಲ್ಲಿ ಈ ಒಂದು ಪ್ರಾಜೆಕ್ಟ್ಗೆ ಯೂಸ್ ಮಾಡಿರುವಂಥ ಟೆಕ್ಸ್ಟ್ ಇರುತ್ತೆ. ಟೆಕ್ಸ್ಟ್ನ ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಸಹ ನಂತರ ಹೇಳ್ತೀನಿ. ನೆಕ್ಸ್ಟ್ AE ಅಂತ ಇದಲ್ವಾ, ಇದು ಆಫ್ಟರ್ ಎಫೆಕ್ಟ್ ಪ್ರಾಜೆಕ್ಟ್ ಫೈಲ್. ಈ ಪ್ರಾಜೆಕ್ಟ್ ಫೈಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಓಪನ್ ವಿತ್ ಅಡೋಬ್ ಆಫ್ಟರ್ ಎಫೆಕ್ಟ್ 2020 ಮೇಲೆ ಕ್ಲಿಕ್ ಮಾಡಿ. ಈ ಪ್ರಾಜೆಕ್ಟ್ ಫೈಲ್ನ 2018 ವರ್ಷನಿಂದ 2020-22 ಮತ್ತು ಮುಂದೆ ಬರುವಂಥ ವರ್ಷನಲ್ಲೂ ಸಹ ಯೂಸ್ ಮಾಡ್ಕೋಬೋದು. ಫಸ್ಟ್ ಪಾಸ್ವರ್ಡ್ 8. ಪ್ರಾಜೆಕ್ಟ್ ಫೈಲ್ ಓಪನ್ ಆಗಿದೆ. ಒಂದೊಂದಾಗಿ ಟೆಕ್ಸ್ಟ್ ಮತ್ತು ಫೋಟೋನ ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ. ಟೆಕ್ಸ್ಟ್ ಮತ್ತು ಫೋಟೋನ ಚೇಂಜ್ ಮಾಡ್ಕೋಬೇಕಾದ್ರೆ ಫೋಟೋಶಾಪ್ನ ನಾವು ಓಪನ್ ಮಾಡ್ಕೋಬೇಕಾಗತ್ತೆ. ಫಸ್ಟು ನಾನು ಟೆಕ್ಸ್ಟ್ನ ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ಯುವರ್ ಟೆಕ್ಸ್ಟ್ ಕಸ್ಟಮೈಸ್ ಈ ಫೋಲ್ಡರ್ನ ಓಪನ್ ಮಾಡಿ. ಇಲ್ಲಿ ಪ್ರತಿಯೊಂದು PSD ಫಾರ್ಮೆಟ್ನಲ್ಲಿರುತ್ತೆ. ಫೋಟೋಶಾಪ್ನಲ್ಲಿ ಓಪನ್ ಮಾಡಿಕೊಂಡು ನೀವು ಒಂದೊಂದಾಗಿ ಚೇಂಜ್ ಮಾಡ್ಕೋಬೇಕಾಗತ್ತೆ. ನಾನು ನಿಮಗೆ ಒಂದು ಟೆಕ್ಸ್ಟ್ನ ಚೇಂಜ್ ಮಾಡಿ ತೋರಿಸ್ತೀನಿ. ಇಲ್ಲಿ ಸ್ಮಾರ್ಟ್ ಆಬ್ಜೆಕ್ಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ಟೈಪ್ ಟೂಲ್ನ ತಗೊಳ್ಳಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ನೇಮ್ನ ಟೈಪ್ ಮಾಡಿ. ಸೆಕೆಂಡ್ ಪಾಸ್ವರ್ಡ್ 9. ಟೈಪ್ ಮಾಡಿದ ನಂತರ ನಿಮಗೆ ಬೇರೆ ಫಾಂಟ್ ಸಹ ಚೇಂಜ್ ಮಾಡ್ಕೋಬೋದು. ಚೇಂಜ್ ಮಾಡ್ಕೊಂಡ ನಂತರ ಫೈಲ್ಗೆ ಹೋಗಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಕ್ಲೋಸ್ ಮಾಡಿ ಮತ್ತೆ ಫೈಲ್ಗೆ ಹೋಗಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನಾವು ಟೈಪ್ ಮಾಡಿರುವಂಥ ನೇಮ್ ಆಟೋಮೆಟಿಕ್ ಆಗಿ ಚೇಂಜ್ ಆಗಿದೆ. ಇದೇ ರೀತಿಯಾಗಿ ಎಲ್ಲ ಟೆಕ್ಸ್ಟ್ನು ಸಹ ನಾವು ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಫೋಟೋನ ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ. ಇಲ್ಲಿ ಫೋಟೋ ಅಂತ ಇದೆ ಅಲ್ವಾ, ಈ ಫೋಲ್ಡರ್ನ ಓಪನ್ ಮಾಡಿ. ಇಲ್ಲಿ PSD ಫಾರ್ಮೆಟ್ನಲ್ಲಿ 2 ಫೋಟೋ ಇರುತ್ತೆ. ನಾನು ನಿಮಗೆ ಒಂದು ಫೋಟೋನ ರೀಪ್ಲೇಸ್ಮೆಂಟ್ ಮಾಡಿ ತೋರಿಸ್ತೀನಿ. ಫೋಟೋನ ಫೋಟೋಶಾಪ್ನಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಇಲ್ಲಿ ಸ್ಮಾರ್ಟ್ ಆಬ್ಜೆಕ್ಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ಥರ್ಡ್ ಪಾಸ್ವರ್ಡ್ 2. ಬೇರೆ ಒಂದು ಫೋಟೋನ ಡ್ರಾಪ್ ಮಾಡಿ, ಇದನ್ನು ಡಿಲೀಟ್ ಮಾಡಿ. ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಫೈಲ್ಗೆ ಹೋಗಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಕ್ಲೋಸ್ ಮಾಡಿ ಮತ್ತು ಇದನ್ನು ಕ್ಲೋಸ್ ಮಾಡಿ ಮತ್ತು ಫೈಲ್ಗೆ ಹೋಗಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಫೋಟೋ ಆಟೋಮೆಟಿಕ್ ಆಗಿ ಚೇಂಜ್ ಆಗಿದೆ. ಇನ್ನೊಂದು ಫೋಟೋನೂ ಸಹ ಇದೇ ರೀತಿಯಾಗಿ ಚೇಂಜ್ ಮಾಡ್ಕೋಬೇಕಾಗತ್ತೆ. ಹಾಗೂ ಇಲ್ಲಿ ಯುವರ್ ಫೋಟೋ ಕಸ್ಟಮೈಸ್ ಅಂತ ಇದೆ ಅಲ್ವಾ, ಇಲ್ಲಿಂದನೂ ಸಹ ನಾವು ಫೋಟೋನ ಚೇಂಜ್ ಮಾಡ್ಕೋಬೋದು. ಕಾಂಪೋಸಿಷನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಮತ್ತೆ ಡಬಲ್ ಕ್ಲಿಕ್ ಮಾಡಿ ಬೇರೆ ಒಂದು ಫೋಟೋನ ಡ್ರಾಪ್ ಮಾಡಿ. ಇಲ್ಲಿ ನೋಡ್ಬೋದು ಫೋಟೋ ಚೇಂಜ್ ಆಗಿದೆ. ನೆಕ್ಸ್ಟ್ ಯುವರ್ ಸೀನ್ಸ್ ಕಸ್ಟಮೈಸ್ ಅಂತ ಇದೆ ಅಲ್ವಾ, ಇಲ್ಲಿರುವಂಥ ಸೀನ್ಸ್ನ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಆ್ಯಡ್ ಮಾಡಲಾಗಿದೆ. ಇನ್ನು ನಿಮಗೆ ಎಷ್ಟಾದ ಸೀನ್ಸ್ ಬೇಕು ಅನ್ನೋದಾದರೆ ವಿಂಡೋ ಮೇಲೆ ಕ್ಲಿಕ್ ಮಾಡಿ, ಟ್ರೂ ಕಾಂಫು ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಎಷ್ಟು ಸೀನ್ಸ್ ಬೇಕೋ ಅಷ್ಟು ಟೈಪ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ. ಇನ್ನೊಂದು ಡೂಪ್ಲಿಕೇಟ್ ಸೀನ್ಸ್ ಬಂದಿದೆ, ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ನಿಮ್ಮ ಹತ್ರ ಕಾಂಫು ಡೂಪ್ಲಿಕೇಟರ್ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕೆಳಗಡೆ ಟೆಲಿಗ್ರಾಮಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಟೆಲಿಗ್ರಾಮಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯುವರ್ ಟೆಕ್ಸ್ಟ್ ಕಸ್ಟಮೈಸ್ ಅಂತ ಇದೆ ಅಲ್ವಾ, ಇಲ್ಲೆಂದಲೂ ಸಹ ನಾವು ಟೆಕ್ಸ್ಟ್ನ ಚೇಂಜ್ ಮಾಡ್ಕೋಬೋದು. ಕಾಂಪೋಸಿಷನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಮತ್ತೆ ಡಬಲ್ ಕ್ಲಿಕ್ ಮಾಡಿ, ಟೈಪ್ ಟೂಲ್ನ ತಗೊಳ್ಳಿ, ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಏನಾದರೂ ಟೈಪ್ ಮಾಡಿ. ಇಲ್ಲಿ ನೋಡ್ಬೋದು ನಾವು ಟೈಪ್ ಮಾಡಿರುವಂಥ ಟೆಕ್ಸ್ಟ್ ಬಂದಿದೆ. ಇದೇ ರೀತಿಯಾಗಿ ಎಲ್ಲ ಟೆಕ್ಸ್ಟ್ನೂ ಸಹ ನಾವು ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಆಡಿಯೋ ಸಹ ನಾವು ಚೇಂಜ್ ಮಾಡ್ಕೋಬೋದು. ಆಡಿಯೋ ಕಾಂಪೋಸಿಷನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಬೇರೆ ಒಂದು ಆಡಿಯೋನ ಇಲ್ಲಿ ಡ್ರಾಪ್ ಮಾಡಿ. ವರ್ಕ್ ಎಲ್ಲ ಮುಗಿದ ನಂತರ ಇಲ್ಲಿ ವರ್ಕ್ ಏರಿಯಾನ ಕೊನೆಯವರೆಗೂ ಸೆಲೆಕ್ಟ್ ಮಾಡಿ, ಕಾಂಪೋಸಿಷನ್ ಮೇಲೆ ಕ್ಲಿಕ್ ಮಾಡಿ, ಫ್ರೀ ರೆಂಡರ್ ಮೇಲೆ ಕ್ಲಿಕ್ ಮಾಡಿ. ಫೋರ್ತ್ ಪಾಸ್ವರ್ಡ್ 4. ಇಲ್ಲಿ ಕ್ವಿಕ್ ಟೈಮ್ನ ಸೆಲೆಕ್ಟ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ಔಟ್ಪುಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ವಿಡಿಯೋ ಯಾವ ಫೋಲ್ಡರ್ನಲ್ಲಿ ಸೇವ್ ಆಗಬೇಕು ಆ ಫೋಲ್ಡರ್ನ ಸೆಲೆಕ್ಟ್ ಮಾಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೆಂಡರ್ ಮೇಲೆ ಕ್ಲಿಕ್ ಮಾಡಿ. ರೆಂಡರ್ ಆದ ನಂತರ ವಿಡಿಯೋ ಸೈಜ್ ತುಂಬಾ ಜಾಸ್ತಿ ಇರುತ್ತೆ. ಫೈಲ್ ಸೈಜ್ನ ಕಡಿಮೆ ಮಾಡುವುದು ಹೇಗೆ ಅನ್ನೋದನ್ನು ಡಿಸ್ಕ್ರಿಪ್ಷನ್ ಕೆಳಗಡೆ ವಿಡಿಯೋ ಲಿಂಕ್ನ ಕೊಟ್ಟಿದ್ದೀನಿ, ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ. ಧನ್ಯವಾದಗಳು.